ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಬಂದಿರುವ 5 ಅತ್ಯಂತ ಮಹತ್ವದ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಯೋಜನೆಯು ರೈತರಿಗೆ, ಭೂರಹಿತ ಕುಟುಂಬಗಳಿಗೆ ಮತ್ತು ಮಹಿಳೆಯರಿಗೆ, ಬಡವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿದೆ. ನೇರ ಹಣ ಮತ್ತು ಮನೆ ಜಮೀನು ಸಬ್ಸಿಡಿ ಕೂಡ ಈ ಒಂದು ಯೋಜನೆಯಲ್ಲಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ 5 ಪ್ರಮುಖ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇದು ರೈತರಿಗೆ ಮಾತ್ರವಲ್ಲ ಮತ್ತು ಬಡ ಕುಟುಂಬದವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಜನರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತರಿಗೆ, ಬಡ ಕುಟುಂಬದವರಿಗೆ ಮತ್ತು ಮಹಿಳೆಯರಿಗೆ, ಭೂರಹಿತ ಕುಟುಂಬಗಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಏಕೆಂದ್ರೆ ಇಲ್ಲಿ ಈ ಒಂದು 5 ಮಾಹಿತಿಯು ನಾನು ನಿಮಗೆ ತಿಳಿಸ್ತಾ ಇರುವಂತದ್ದು ಸರ್ಕಾರದಿಂದ ಬಂದಿರುವ ಹೊಸ ಯೋಜನೆಯ ಬಗ್ಗೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಮೊದಲನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಉಚಿತ ಮನೆಗಳ ಹಂಚಿಕೆ ನಡೀತಾ ಇದೆ. ಸ್ನೇಹಿತರೆ, ಇದೇ ಜನವರಿ 24ರಂದು 42,345 ಉಚಿತ ಮನೆಗಳ ಹಂಚಿಕೆ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿ ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿದೆ. ಈ ಒಂದು ಕನಸಿಗೆ ಸರ್ಕಾರ ದೊಡ್ಡ ಬೆಂಬಲ ಕೂಡ ನೀಡ್ತಾ ಇದೆ. ಸ್ನೇಹಿತರೆ, 42,345 ಉಚಿತ ಮನೆಗಳ ಈ ಒಂದು ಯೋಜನೆಯು ಒಂದು ಅದ್ಭುತವಾದ ಯೋಜನೆ ಆಗಿದೆ. ಅಂದ್ರೆ 7 ಲಕ್ಷದ ಮನೆಯನ್ನು ನಿಮ್ಗೆ ನಿರ್ಮಾಣ ಮಾಡಿ ಕೊಡ್ತಾ ಇದೆ. ಆದರೆ ನಿಮ್ಮ ಬಳಿ, ಹೌದು, ಫಲಾನುಭವಿಗಳ ಬಳಿ ಕೇವಲ 1 ಲಕ್ಷದವರೆಗೂ ಇರಬೇಕು. ಉಳಿದ ಹಣವನ್ನು ಸರ್ಕಾರ ನಿಮ್ಗೆ ನೀಡುತ್ತದೆ. ಈ ಒಂದು ಮನೆಯನ್ನು ಕಟ್ಟೋದಕ್ಕೆ ನಿಮ್ಗೆ ಸರ್ಕಾರ ನೀಡುತ್ತದೆ. ಇಲ್ಲಿ ಒಟ್ಟು 7 ಲಕ್ಷದವರೆಗೂ ಸಹಾಯಧನ ಸಿಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಯಾರಿಗೆ ಈ ಒಂದು ಯೋಜನೆ ಸಿಗುತ್ತದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಮನೆ ಇಲ್ಲದ ಬಡ ಕುಟುಂಬದವರಿಗೆ, ಈಗಾಗಲೇ ಆಶ್ರಯ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ಯೋಜನೆ ಮಾಹಿತಿ ಸಿಗುವಂತದ್ದು, ಈ ಒಂದು ಯೋಜನೆ ಲಾಭ ಅವ್ರಿಗೂ ಕೂಡ ಸಿಗುವಂತದ್ದು. ಯಾರೆಲ್ಲ ಈ ಒಂದು ಯೋಜನೆ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರೋ ಬೇಗ ಯೋಜನೆಗೆ ಅರ್ಜಿ ಹಾಕಿ. ಮತ್ತೊಂದು ಯೋಜನೆಯಲ್ಲಿ ಬಹಳಷ್ಟು ಜನರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಈ ಒಂದು ಉಚಿತ ಮನೆಗಳನ್ನು ನೀಡಿದ್ದಾರೆ. ಹಾಗೆ ನಿಮಗೂ ಈ ಒಂದು ಯೋಜನೆ ಬೇಕಂದ್ರೆ ಹಿಂದೆ ಕೂಡ ಅರ್ಜಿಯನ್ನು ಸಲ್ಲಿಸಿ. ಜನವರಿ 24ಕ್ಕೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇರುತ್ತದೆ. ಬೇಗ ಅರ್ಜಿ ಸಲ್ಲಿಸಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯ ಸಲಹೆ ಏನಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು KYC ಕೂಡ ಆಗಿರಬೇಕು. ಹಾಗಿದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಎರಡನೇ ಯೋಜನೆ ಯಾವುದು ಅಂದ್ರೆ 12,50,000ವರೆಗೂ ಭೂ ಒಡೆತನ ಯೋಜನೆಯಲ್ಲಿ ನಿಮ್ಗೆ ಲಾಭ ಸಿಗ್ತಾ ಇರುವಂತದ್ದು. ಇವತ್ತಿನ ಅತಿ ದೊಡ್ಡ ಮತ್ತು ಅತ್ಯುತ್ತಮ ಉಪಯುಕ್ತ ಯೋಜನೆ ಇದು ಒಂದಾಗಿದೆ. ಸ್ನೇಹಿತರೆ, ಭೂ ಒಡೆತನ ಯೋಜನೆ ಯಾರು ಅರ್ಹರು ಅಂತ ನೋಡೋದಾದ್ರೆ ಭೂರಹಿತ ಕೃಷಿ ಕಾರ್ಮಿಕರಿಗೆ ಈ ಒಂದು ಕುಟುಂಬದಲ್ಲಿ ಅವಶ್ಯಕತೆಯಾಗಿ ನೀವು ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬಹುದು. ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಸರ್ಕಾರ ಏನು ಕೊಡುತ್ತದೆ ಅಂದ್ರೆ ಜಮೀನು ಖರೀದಿಸಲು ಗರಿಷ್ಠ 12.5 ಲಕ್ಷದವರೆಗೂ ಸಹಾಯಧನ, ಅಂದ್ರೆ 12,50,000ವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ. ಸ್ನೇಹಿತರೆ, ಇದು ಲೋನ್ ಅಲ್ಲ ಮತ್ತು EMI ಕೂಡ ಅಲ್ಲ, ಮರಳಿ ಕೊಡಬೇಕಾಗಿರುವಂತಹ ಹಣವೂ ಕೂಡ ಇದಲ್ಲ. ನೀವು ಈ ಒಂದು ಯೋಜನೆ ಲಾಭ ಪಡೆಯಬೇಕಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಯಾವುದು ಅಂತ ನೋಡೋದಾದ್ರೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಆ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಕೂಡ ಬೇಕಾಗಿದೆ. ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಗ್ರಾಮ ಓನ್ ಅಥವಾ ಕರ್ನಾಟಕ ಓನ್ ಅಥವಾ ಬೆಂಗಳೂರು ಓನ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ. ಸ್ನೇಹಿತರಲ್ಲಿ ಮೊದಲ ಆದ್ಯತೆಯಾಗಿ ನೀಡ್ತಾ ಇರುವಂತದ್ದು ಮಹಿಳೆಯರಿಗೆ ಮತ್ತು SC/ST ವರ್ಗದ ಮಹಿಳೆಯರಿಗೆ, SC/ST ಜನರಿಗೆ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಇಲ್ಲಿ 12,50,000ವರೆಗೂ ಹಣವನ್ನು ನೀಡ್ತಾ ಇದ್ದಾರೆ. ನೀವು ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ. ಮರಳಿ ಕೊಡುವ ಹಣ ಇದಲ್ಲ. ಈ ಒಂದು ಯೋಜನೆ ಲಾಭ ನಿಮ್ಮದಾಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಮೂರನೇ ಯೋಜನೆ, ಹೌದು, ಮೂರನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೂರನೇ ಯೋಜನೆ ಯಾವುದು ಅಂದ್ರೆ ಡೈರಿ ಶೇಡ್ ಸಬ್ಸಿಡಿ ಯೋಜನೆ. ಈ ಒಂದು ಡೈರಿ ಶೇಡ್ ಸಬ್ಸಿಡಿ ಯೋಜನೆ ಅನ್ನೋದು ಬಹಳಷ್ಟು ರೈತರಿಗೆ ಉಪಯುಕ್ತವಾಗಿರುವ ಯೋಜನೆ ಆಗಿದೆ. ಈ ಒಂದು ಯೋಜನೆ ಉದ್ದೇಶ ಜಾನುವಾರುಗಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಹಾಲಿನ ಉತ್ಪಾದನೆಗೆ ಹೆಚ್ಚಿನ ಸಹಾಯ ಮಾಡುತ್ತದೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೂಡ ಈ ಒಂದು ಯೋಜನೆಯು ಬಹಳಷ್ಟು ಸಹಾಯ ಮಾಡುತ್ತದೆ. ಎಷ್ಟು % ಆಗಿ ಇಲ್ಲಿ ಸಬ್ಸಿಡಿ ಸಿಗುತ್ತದೆ ಅಂದ್ರೆ
ಸಾಮಾನ್ಯ ವರ್ಗ ಹೌದು ಸಾಮಾನ್ಯ ಜನರಿಗೆ ಇಲ್ಲಿ ಸುಮಾರು 50% ಅಷ್ಟು ಕೂಡ ಸಬ್ಸಿಡಿ ಸಿಗುತ್ತದೆ ಮತ್ತು SC/ST ಅವರಿಗೂ ಕೂಡ ಇಲ್ಲಿ 75% ಅಷ್ಟು ಕೂಡ ಇಲ್ಲಿ ಸಬ್ಸಿಡಿ ಸಿಗುತ್ತದೆ SC/ST ಅವರಿಗೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಶೆಡ್ ಕಟ್ಟಿದ ನಂತರ ಸರ್ಕಾರದಿಂದ ಹಣ ಮರುಪಾವತಿ ಆಗುತ್ತದೆ. ಅಂದ್ರೆ ದನದ ಕೊಟ್ಟಿಗೆ ಕಟ್ಟಿದ ನಂತರ ಸರ್ಕಾರದಿಂದ ಹಣವನ್ನು ಮರುಪಾವತಿ ಆಗುತ್ತದೆ, ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ಜಾನುವಾರುಗಳ ವಿವರ ಮತ್ತು ಜಮೀನಿನ ದಾಖಲೆ ಕೂಡ ಬೇಕಾಗಿದೆ. ಪಶು ಸಂಗೋಪನಾ ಇಲಾಖೆ ಅಥವಾ ಗ್ರಾಮೋನ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ತಿಳಿಸಲಾಗಿದೆ. ಇದು 3ನೇ ಯೋಜನೆ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ಯೋಜನೆ ಲಾಭ ನಿಮ್ಮದಾಗಿರುತ್ತದೆ. ಯಾರೆಲ್ಲ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರೋ ಬೇಗ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ 4ನೇ ಯೋಜನೆ ಯಾವುದಂದ್ರೆ ಅಕ್ರಮ ಸಕ್ರಮ ಪಂಪ್ಸೆಟ್ ಯೋಜನೆ. ಈ ಒಂದು ಯೋಜನೆಯು ಬಹಳಷ್ಟು ರೈತರಿಗೆ ಉಪಯುಕ್ತವಾಗಿರುವ ಒಂದು ಯೋಜನೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ರೈತರು ಅಕ್ರಮ ವಿದ್ಯುತ್ ಸಂಪರ್ಕದಿಂದ ಪಂಪ್ಸೆಟ್ ಚಾಲನೆ ಮಾಡ್ತಾ ಇದ್ದಾರೆ. ಕಾರಣ ಸರಿಯಾದ ವಿದ್ಯುತ್ ಸಂಪರ್ಕ ಸಿಗದೆ ಇರಬಹುದು, ಬಹಳಷ್ಟು ವರ್ಷಗಳಿಂದ ಕೂಡ ಅರ್ಜಿ ಹಾಕಿದ್ರು ಕೂಡ ಸಂಪರ್ಕ ಬರದೇ ಇರಬಹುದು. ಈ ಒಂದು ಸಮಸ್ಯೆಗೆ ಸರ್ಕಾರವೇ ಪರಿಹಾರ ನೀಡ್ತಾ ಇದೆ. ಅಕ್ರಮ ಸಕ್ರಮ ಪಂಪ್ಸೆಟ್ ಯೋಜನೆ. ಈ ಒಂದು ಯೋಜನೆ ಅಂದ್ರೆ ಅಕ್ರಮವಾಗಿ ಬಳಕೆ ಮಾಡುವವರ ಪಂಪ್ಸೆಟ್ ಅನ್ನು ಸರ್ಕಾರದಿಂದ ನಿಯಮದಂತೆ ಕಾನೂನುಬದ್ಧ ಮಾಡೋ ಅವಕಾಶ ಇಲ್ಲಿ ಕಲ್ಪಿಸಲಾಗಿದೆ. ರೈತರಿಗೂ ಏನು ಲಾಭ ಸಿಗುತ್ತದೆ ಅಂದ್ರೆ ದಂಡದ ಭಯ ಇಲ್ಲ ಮತ್ತು ಇಲ್ಲಿ ಕಾನೂನು ಕೇಸ್ ಅನ್ನೋದು ಕೂಡ ಬರೋದಿಲ್ಲ. ವಿದ್ಯುತ್ ಕಟ್ ಮಾಡುವ ಒಂದು ಅರ್ಹತೆಯು ಕೂಡ ಇದರಲ್ಲಿ ಇರೋದಿಲ್ಲ. ಭವಿಷ್ಯದಲ್ಲಿ ಕೂಡ ಬೆಳೆ ವಿಮೆ ಮತ್ತು ಪರಿಹಾರ ಪಡೆಯುವ ಸುಲಭವಾದ ಅವಕಾಶ ನಿಮಗಾಗಿರುತ್ತದೆ. ಸ್ನೇಹಿತರೆ, ಯಾರೆಲ್ಲ ಅರ್ಜಿ ಹಾಕಬಾರ್ದು ಅಂದ್ರೆ ಈಗಾಗಲೇ ಪಂಪ್ಸೆಟ್ ಬಳಕೆ ಮಾಡ್ತಾ ಇರಲ್ಲ ಅವರಿಗೆ ಈ ಒಂದು ಯೋಜನೆ ಅವಕಾಶ ಸಿಗೋದಿಲ್ಲ ಮತ್ತು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಬಳಸ್ತಿರ್ತಾರಲ್ಲ ಅವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಗ್ರಾಮ ಪಂಚಾಯತ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಿ. ಇದು ಬಹಳಷ್ಟು ರೈತರಿಗೆ ಒಂದು ಯೋಜನೆಯ ಮಾಹಿತಿ ಉಪಯುಕ್ತವಾಗಿದೆ. ಅಕ್ರಮವಾಗಿ ಬಳಕೆ ಮಾಡುವವರ ಪಂಪ್ಸೆಟ್ ಅನ್ನು ಸರ್ಕಾರದಿಂದ ನಿಯಮದಂತೆ ಕಾನೂನುಬದ್ಧವಾಗಿ ಸಕ್ರಮ ಮಾಡುವ ಅವಕಾಶ ಇದರಲ್ಲಿದೆ. ಯಾವುದೇ ದಂಡದ ಭಯವಿಲ್ಲ, ಕೇಸು ಕಾನೂನು ಅನ್ನುವ ಒಂದು ಭಯವಿರೋದಿಲ್ಲ ಮತ್ತು ವಿದ್ಯುತ್ ಕಟ್ ಮಾಡುವ ಒಂದು ಅರ್ಹತೆ ಕೂಡ ಅವರಿಗೆ ಇರೋದಿಲ್ಲ. ಇದು ಸರ್ಕಾರದಿಂದ ನೀಡುವ ಒಂದು ಅವಕಾಶವಾಗಿದೆ. ಅಕ್ರಮ ಸಕ್ರಮ ಪಂಪ್ಸೆಟ್ ಯೋಜನೆಗೆ ಅರ್ಜಿಯನ್ನು ಹಾಕಿ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಕೊನೆಯದು 5ನೇ ಯೋಜನೆಯ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. 5ನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದು ಅಂದ್ರೆ ಈ ಒಂದು 5ನೇ ಯೋಜನೆಯು ಕೂಡ ಬಹಳಷ್ಟು ಜನರಿಗೆ ಮುಖ್ಯವಾಗಿರುವ ಯೋಜನೆ ಆಗಿದೆ. 5ನೇ ಯೋಜನೆ ಯಾವುದು ಅಂದ್ರೆ ಪೂರ್ವಾರ್ಜಿತರ ಆಸ್ತಿಯಲ್ಲಿ ನಿಮ್ಮ ಹಕ್ಕು ಅನ್ನುವ ಒಂದು ಯೋಜನೆಯಾಗಿದೆ. ಇದು ಪೂರ್ವಾರ್ಜಿತರ ಆಸ್ತಿಯಲ್ಲಿ ನಿಮ್ಮ ಹಕ್ಕು ಎಷ್ಟು ಇರುತ್ತದೆ ಅಂದ್ರೆ ಸ್ನೇಹಿತರೆ, ಈಗ ಕೊನೆಯದಾಗಿ ತುಂಬಾ ಜನರಿಗೆ ಗೊಂದಲ ಇರುವ ವಿಷಯ ಅಂದ್ರೆ ಪೂರ್ವಾರ್ಜಿತರ ಆಸ್ತಿ ಹಕ್ಕು ಯಾರಿಗೆ ಸಿಗುತ್ತಿದೆ, ಇದರಲ್ಲಿ ಯಾರಿಗೆ ಹಕ್ಕಿದೆ ಅಂತ ಕೂಡ ನೋಡೋದಾದ್ರೆ ಗಂಡು ಮಕ್ಕಳಿಗೂ ಕೂಡ ಪೂರ್ವಾರ್ಜಿತ ಆಸ್ತಿ ಸಿಗುತ್ತದೆ ಮತ್ತು ಹೆಣ್ಣು ಮಗಳಿಗೂ ಕೂಡ ಪೂರ್ವಾರ್ಜಿತ ಆಸ್ತಿ ಸಿಗುತ್ತದೆ. ಮದುವೆ ಆದರೂ ಕೂಡ ಸಿಗುತ್ತದೆ ಮತ್ತು ಮೊಮ್ಮಕ್ಕಳಿಗೂ ಕೂಡ ತಂದೆಯ ಪಾಲಿನ ಆಸ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಇಲ್ಲಿ 2005ರ ಕಾನೂನು ತಿದ್ದುಪಡಿಯ ನಂತರ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಆಗಿದೆ. ಆಸ್ತಿಯ ವಿಧಗಳು ತಿಳಿಸೋದೇನೆಂದ್ರೆ ಸ್ವಯಮಾರ್ಜಿತ ಆಸ್ತಿ ಮತ್ತು ಪೂರ್ವಾರ್ಜಿತ ಆಸ್ತಿ. ಸ್ವಯಮಾರ್ಜಿತ ಆಸ್ತಿ ಅಂದ್ರೆ ತಂದೆ ಕಷ್ಟಪಟ್ಟು ಆ ಒಂದು ಆಸ್ತಿಯನ್ನು ಖರೀದಿ ಮಾಡಿರ್ತಾರೆ, ಅವರು ಇಷ್ಟ ಬಂದವರಿಗೂ ಕೂಡ ಆ ಒಂದು ಆಸ್ತಿಯನ್ನು ಕೊಡಬಹುದು. ಪೂರ್ವಾರ್ಜಿತ ಆಸ್ತಿ ಅಂದ್ರೆ 4 ಅಥವಾ 5 ತಲೆಮಾರಿನಿಂದ ಬಂದ ಆಸ್ತಿ ಆಗಿರುತ್ತದೆ. ಇದರಲ್ಲಿ ಎಲ್ಲರಿಗೂ ಕೂಡ ಸಮಾನ ಹಕ್ಕಿರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಸರಿಯಾಗಿ ಇಟ್ಕೋಬೇಕು. ಈ ಒಂದು ಯೋಜನೆಯ ಹಕ್ಕನ್ನು ಪಡೆದುಕೊಳ್ಬೇಕಂದ್ರೆ ನಿಮ್ಮ ಒಂದು 4 ಅಥವಾ 5 ತಲೆಮಾರಿನ ಆಸ್ತಿ ಪತ್ರ ಪ್ರಮಾಣ ಪತ್ರ ನಿಮ್ಮಲ್ಲಿ ಇರಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಅವಕಾಶ ಸಿಗುವಂತದ್ದು. ಮದುವೆ ಆದರೂ ಕೂಡ ಹೆಣ್ಣು ಮಗಳಿಗೆ ಸಿಗುವಂತದ್ದು ಮತ್ತು ತಂದೆ ಪಾಲಿನ ಆಸ್ತಿ ಮೊಮ್ಮಕ್ಕಳಿಗೂ ಸಿಗುವಂತದ್ದು ಮತ್ತು ಗಂಡು ಮಕ್ಕಳಿಗೂ ಈ ಒಂದು ಯೋಜನೆಯ ಆಸ್ತಿ ಸಿಗುವಂತದ್ದು ಅಂತ ಕೂಡ ತಿಳಿಸಲಾಗಿದೆ. ಇದು ಬರೀ ಯೋಜನೆ ಅಲ್ಲ, ಕಾನೂನು ಹಕ್ಕು ಆಗಿದೆ, ಕಾನೂನುಬದ್ಧವಾದ ಯೋಜನೆ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಮಾಹಿತಿ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು 5 ಯೋಜನೆ ಕೂಡ ಸಾಮಾನ್ಯ ಜನರ ಬದುಕಿಗೆ ನಿಜವಾದ ಸಹಾಯ ಮಾಡುವ ಯೋಜನೆಗಳಾಗಿದ್ದಾವೆ. ಯಾರೆಲ್ಲ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರೋ ಬೇಗ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಈ ಒಂದು 5 ಯೋಜನೆಯಲ್ಲಿ ನೀವು ಯಾವ ಒಂದು ಯೋಜನೆ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿವರವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ರೈತ, ಜೈ ಕರ್ನಾಟಕಾಂಬೆ.